ಬಹಳ ವರ್ಷಗಳ ಹಿಂದೆ ಜೋಳ ಬೆಳೆಯುವ ಭೂಮಿ ಒಂದಿತ್ತು. ಇದನ್ನು ಪಕ್ಷಿಗಳಿಂದ ಕಾಪಾಡೋದಕ್ಕೋಸ್ಕರ ಒಂದು ವಿಕಾರವಾದ ಬೊಂಬೆಯನ್ನ ಭೂಮಿಯ ಮಧ್ಯದಲ್ಲಿ ನಿಲ್ಲಿಸಲಾಗಿತ್ತು. ಆ ಬೊಂಬೆ ತನ್ನ ಕೆಲಸವನ್ನು ಯಶಸ್ವಿಯಾಗಿ ಮಾಡ್ತಿತ್ತು. ಅದು ನೋಡೋದಕ್ಕೆ ವಿಕಾರವಾಗಿದ್ರೂ ಅದರ ಹೃದಯ ಬಹಳ ಮೃದುವಾಗಿತ್ತು. ನನಗಿದು ಇಷ್ಟ ಇಲ್ಲ. ನಾನು ಯಾವಾಗಲೂ ಎಲ್ರನ್ನೂ ಹೆದರ್ಸಿ ಓಡಿಸ್ತೀನಿ. ಅದಕ್ಕೆ ನನಗೆ ಯಾರು ಸ್ನೇಹಿತರೇ ಇಲ್ಲ. ನಾನಿಲ್ಲಿ ಯಾವಾಗಲೂ ಹಗಲು ರಾತ್ರಿ ಒಬ್ಬನೇ ನಿಂತ್ಕೊಂಡಿರ್ಬೇಕು, ಮತ್ತೇನು ಮಾಡೋದಿಲ್ಲ. ನನಗಿದಿಷ್ಟ ಇಲ್ಲ. ನೀನೇನಾದ್ರೂ ಹೇಳಿದ್ಯಾ ಬೆದರು ಬೊಂಬೆ? ನೀನ್ ಯಾರು? ನಾನು ನಿನಗಾಗಿ ಬಂದಿರುವಂತಹ ದೇವತೆ. ನಿನಗೆ ಸಹಾಯ ಮಾಡೋಕ್ ಬಂದಿದ್ದೀನಿ. ದೇವತೆನಾ ನೀನು? ನಿನಗೆ ಯಾಕೆ ನನ್ನ ನೋಡಿದ್ರೆ ಭಯ ಆಗೋದಿಲ್ಲ? ನನಗೆ ಯಾರನ್ನು ನೋಡಿದ್ರೂ ಭಯ ಆಗೋದಿಲ್ಲ ಬೆದರು ಬೊಂಬೆ. ನನಗೆ ಗೊತ್ತಿರ್ಲಿಲ್ಲ ನನಗೊಬ್ಳು ದೇವತೆ ಬೇರೆ ಇದ್ದಾಳೆ ಅನ್ನೋದು. ಪ್ರತಿಯೊಬ್ಬರಿಗೂ ದೇವತೆ ಅನ್ನೋರು ಒಬ್ರು ಇರ್ತಾರೆ. ಆದ್ರೆ ನಾವು ಯಾರ ಮನಸ್ಸು ಶುದ್ಧವಾಗಿರುತ್ತೋ ಅವ್ರಿಗೆ ಮಾತ್ರ ಕಾಣಿಸ್ಕೊಳ್ತೀವಿ. ನನಗೆ ಒಳ್ಳೆ ಹೃದಯ ಇದೆಯಾ? ಖಂಡಿತ. ಅದಕ್ಕಾಗಿನೇ ನಿನ್ಗೆ ಬಹುಮಾನ ಕೊಡಕ್ ಬಂದಿದ್ದೀನಿ. ನೀನ್ ಏನಾದ್ರೂ ಒಂದನ್ನ ಕೇಳ್ಬೋದು. ನೆನ್ಪಿಡು, ಒಂದೇ ಒಂದ್ಸಲ ನಿನಗೇನ್ ಬೇಕೋ ಅದನ್ನ ಕೇಳ್ಕೊ. ನಿನ್ ಮನಸ್ಸಿನ ಆಸೆನ ನಾನು ಈಡೇರಿಸ್ತೀನಿ. ನಿಜವಾಗ್ಲೂ? ಹೌದು, ಖಂಡಿತ. ಸರಿಯಾಗಿ ಯೋಚನೆ ಮಾಡಿ ಆಮೇಲೆ ಕೇಳು. ಸರಿ, ಹಾಗಾದ್ರೆ ನಾನು ಕೇಳ್ತೀನಿ. ನನ್ನ ಒಳ್ಳೆಯವನು ಮತ್ತೆ ಮೃದುವಾಗಿ ಕಾಣುವ ಹಾಗೆ ಮಾಡು. ನನಗೆ ಭಯ ಆಗೋ ತರ ಕಾಣೋಕೆ ಇಷ್ಟ ಇಲ್ಲ. ಖಂಡಿತ ನಿಂಗೆ ಅದ್ ಬೇಕೇ ಬೇಕಾ? ನಿಂಗೆ ಒಂದೇ ಅವಕಾಶ ಇರೋದು. ನೀನ್ ಅದನ್ನ ಮತ್ತೆ ವಾಪಸ್ ಪಡೆಯೋಕ್ಕಾಗಲ್ಲ. ನನ್ಗದೇ ಬೇಕು. ಗುಡ್ ಬೈ ಬೆದ್ರು ಬೊಂಬೆ. ನಿನ್ ಜೀವನ ಚೆನ್ನಾಗಿರ್ಲಿ. ಧನ್ಯವಾದಗಳು ದೇವತೆ. ಹೋಗಿ ಬನ್ನಿ. ಆ ಬೊಂಬೆಯ ಇಚ್ಛೆಯನ್ನು ಈಡೇರಿಸಲಾಯಿತು. ಆದ್ರೆ ಅಲ್ಲೋಡಿ, ಎಷ್ಟು ಒಳ್ಳೆ ಜೋಳ. ನಾವಲ್ಲಿ ಹೋಗಿ ತಿನ್ನೋಣ. ಆದ್ರೆ ಯಾರು ಇದರಲ್ಲಿ? ಅವ್ನ್ ನೋಡಕ್ ಒಳ್ಳೆ ತರ ಇದ್ದಾನೆ. ಅವನ್ ಮುಖದ ಮೇಲೆ ನಗುನೂ ಇದೆ. ಅವನೇನು ಅನ್ಕೊಳ್ಳಲ್ಲ ಅನ್ಸುತ್ತೆ. ನಿಧಾನಕ್ಕೆ ಹೆಚ್ಚು ಹೆಚ್ಚು ಪಕ್ಷಿಗಳು ಆ ನೆಲಕ್ಕೆ ಬರ್ತಿದ್ವು. ಆ ಬೊಂಬೆ ಸಂತಸವಾಗಿತ್ತು. ಆದ್ರೆ ಒಬ್ರು ಯಾರೋ ಸಂತಸವಾಗಿರ್ಲಿಲ್ಲ. ಹೇ ಶೂ ಹಕ್ಕಿಗಳೇ, ಹೋಗಿ ಇಲ್ಲಿಂದ. ನನ್ನ ಜೋಳನ ಹಾಳು ಮಾಡಬೇಡಿ. ಇದೇನಿದು? ಯಾರೋ ತರ್ಲೆ ಹುಡುಗರು ಹೀಗೆ ಮಾಡಿರ್ಬೇಕು ಈ ಗೊಂಬೆಗೆ. ಹೇಗಿದ್ರು ಇದು ನನಗೆ ಈಗ ಕೆಲ್ಸಕ್ಕೆ ಬಾರದ ವಸ್ತು. ಏನ್ ಮಾಡ್ಬೋದು ನಾನು? ನಾನು ಈಗ ಮಾಡ್ತೀನಿ. ಅವನಲ್ಲಿರೋ ಮರನ ಕತ್ತರಿಸ್ಕೊಂಡು ಬೆಂಕಿ ಉರ್ಸಕ್ಕೆ ಉಪಯೋಗಿಸ್ತೀನಿ. ನಾಳೆ ಇನ್ನೊಂದು ಬೆದರು ಬೊಂಬೆನ ನಾನು ಮಾಡಬೇಕು. ಆದ್ರಿಂದ ಮಕ್ಕಳೇ, ನಿಮ್ಗೆಲ್ಲ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಕೊಟ್ಟಿರುವಂತ ಕೆಲಸ ಸರಿಯಾಗಿ ಮಾಡಿಲ್ಲ ಅಂದ್ರೆ ಹೀಗೆ ಆಗೋದು. ಒಂದಾನೊಂದ್ ಕಾಲದಲ್ಲಿ ತುಂಬಾನೇ ಬುದ್ಧಿವಂತ ರಾಜನೊಬ್ಬ ಇದ್ದ. ಅವನ ಹೆಸರು ರಾಜ ಪರ್ಸಿ. ಅವನ್ ಎಷ್ಟು ಪ್ರಸಿದ್ಧ ಅಂದ್ರೆ ತುಂಬಾ ದೂರದಿಂದ ಜನರು ಅವನ ಹತ್ರ ನ್ಯಾಯ ಕೇಳೋಕೆ ಬರ್ತಾ ಇದ್ರು. ಒಂದಿನ ತುಂಬಾನೇ ವಿಚಿತ್ರವಾದ ಕೇಸ್ನ ಅವನ್ ಮುಂದೆ ಇಡ್ಲಾಯ್ತು. ಅದಿರ್ಲಿ, ಆದ್ರೆ ಮೊದಲು ಅವ್ರು ಏನ್ ಅಪರಾಧ ಮಾಡಿದ್ದಾರೆ ಅಂತ ನಾವು ತಿಳ್ಕೋಬೇಕು. ಈ ಮನುಷ್ಯ ಏನ್ ಮಾಡಿದ್ದಾನೆ? ರಾಜ, ಇವನು ದರೋಡೆಕೋರ. ಇವನು ಪ್ರಜೆಗಳ ಮನೆಗೆ ನುಗ್ಗಿ ದರೋಡೆ ಮಾಡ್ತಾನೆ. ನಿನ್ನೆ ರಾತ್ರಿ ಇವನನ್ನ ಹಿಡ್ದು ಇಲ್ಲಿ ಕರ್ಕೊಂಡ್ಬಂದಿದೀವಿ. ಅದು ಸರಿ ಇಲ್ಲ. ಮತ್ತೆ ಈ ಪ್ರಾಣಿದೇನ್ ಕತೆ? ಇದೊಂದು ನರಿ ರಾಜರೇ. ಇದು ಗಂಭೀರವಾದ ತಪ್ಪು ಮಾಡಿದೆ. ನಿನ್ನೆ ರಾತ್ರಿ ಇದು ಊರೊಳಗ್ ನುಗ್ಗಿ ಜಿಂಕೆನ ಬೇಟೆ ಆಡಿದೆ ಮತ್ತು ಇದು ಪ್ರಾಣಿಗಳನ್ನ ಸಾಯಿಸಿ ತಿಂದಾಕ್ತಿತ್ತು. ನಾವ್ ಇದನ್ನ ಹಿಡ್ದಾಕಿದ್ವಿ. ಹೌದಾ? ಮತ್ತೆ ಅವನ ಅಪರಾಧ ನಾನು ದೊಡ್ಡದು ಅಂತ ಹೇಳ್ತಿದ್ದೆ. ಹೌದು ರಾಜ, ಇವನು ದರೋಡೆಕೋರ. ಯಾವ ಜೀವಕ್ಕೂ ತೊಂದರೆ ಕೊಟ್ಟಿಲ್ಲ. ಆದ್ರೆ ಈ ನರಿ ನಿಜವಾದ ಅಪರಾಧಿ. ಬೇರೆ ಪ್ರಾಣಿಗಳನ್ನ ಸಾಯಿಸಿದೆ. ಇವ್ರಿಗೆ ಸೂಕ್ತವಾದ ಶಿಕ್ಷೆ ನೀಡಿ ರಾಜ್ರೆ. ಸರಿ, ಹಾಗಾದ್ರೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಈ ಕಳ್ಳನ್ನ ಅರಮನೆ ಆಚೆ ಇರೋ ಮರಕ್ಕೆ ಕಟ್ಬಿಟ್ಟು 10 ಚಡಿ ಏಟ್ಗಳನ್ನ ಕೊಡಿ. ಮತ್ತೆ ಈ ನರಿನ ನಾನು ಹಾಗೆ ಹೋಗೋದಕ್ಕೆ ಬಿಡ್ತೀನಿ. ಆದ್ರೆ ಓ ರಾಜ, ಇದು ಸರಿಯಾದ ನಿರ್ಧಾರ ಅಲ್ಲ. ನಾನ್ ಸ್ವಲ್ಪ ಕಳ್ತನಗಳು ಮಾಡಿದೆ ಅಷ್ಟೇ. ನನಗೆ ದಂಡನೆ ಕೊಟ್ಟಿದ್ದೀರಾ. ಈ ಕೊಲೆಗಾರನ್ನ ಹೋಗೋದಕ್ಕೆ ಬಿಡ್ತಿದ್ದೀರಾ? ಹೇಳ್ತೀನಿ ಕೇಳು. ಅದ್ಯಾಕಂದ್ರೆ ನಿನ್ನ ಕಳ್ತನದ ಬುದ್ಧಿನ ನೀನು ಕಂಟ್ರೋಲ್ ಮಾಡಬಹುದು. ಆದ್ರೆ ನೀನು ಆಯ್ಕೆ ಮಾಡ್ಕೊಂಡಿರೋದು ಕಳ್ಳನಾಗೋದಕ್ಕೆ ಒಬ್ಬ ಕೆಟ್ಟ ವ್ಯಕ್ತಿಯ ತರ. ಆದ್ರೆ ಈ ನರಿಗೆ ಬೇರೆ ಯಾವ್ದು ದಾರಿ ಇಲ್ಲ. ಅವನು ಬೇರೆ ಪ್ರಾಣಿಗಳನ್ನ ಕೊಂದು ತಿನ್ಲೇಬೇಕು. ಯಾಕಂದ್ರೆ ದೇವರು ಅವನ್ನ ಆ ರೀತಿ ಮಾಡಿದ್ದಾರೆ. ಅದು ಹಾಗೆ ಜನಗಳೇ, ನಾವು ಯಾರನ್ನು ದ್ವೇಷಿಸಬಾರ್ದು. ಯಾಕಂದ್ರೆ ದೇವರೇ ಅವ್ರನ್ನ ಆ ರೀತಿ ಮಾಡಿರೋದು. ಅದೇನು ಅಪರಾಧ ಅಲ್ಲ ಅವರು ಆ ರೀತಿ ಇರೋದು.
ಶೈನಿ, ಅಲ್ಲೋಡು ಗಿಳಿ. ವಾವ್, ಇರು ಇನ್ನು ಸ್ವಲ್ಪ ಹತ್ರ ಹೋಗಿ ನೋಡೋಣ. ನೀವು ಮಕ್ಳು ಏನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ? ತಾತ, ನಾವು ಗಿಳಿನ ಹಿಡಿಯೋಕೆ ಪ್ರಯತ್ನ ಮಾಡ್ತಿದೀವಿ, ಆದ್ರೆ ಅದು ಹಾರೋಯ್ತು. ನೋಡಿ, ಇನ್ನು ಅದು ಮರದ ಮೇಲೆ ಇದೆ. ತಾತ, ನೀವದನ್ನ ನಮ್ಗೆ ಹಿಡಿದು ಕೊಡ್ತೀರಾ? ಇದು ನನಗೊಂದು ಕತೆ ನೆನಪು ಮಾಡ್ತಾ ಇದೆ. ನೀವದನ್ನು ಕೇಳ್ತೀರಾ? ಏ ಕತೆ ಸಮಯ. ಒಂದಾನೊಂದು ಕಾಲದಲ್ಲಿ ದೂರದ ಒಂದು ರಾಜ್ಯದಲ್ಲಿ ಸುಂದರವಾದ ಒಬ್ಬ ರಾಜ ಮತ್ತು ರಾಣಿ ಇದ್ರು. ಅಲ್ಲಿ ಎಲ್ಲವೂ ಶಾಂತವಾಗಿ ನಡೀತಾ ಇತ್ತು. ಹೀಗಿರುವಾಗ ಒಂದು ದಿನ ರಾಣಿ ತುಂಬಾ ಹುಷಾರು ತಪ್ಪಿದಳು. ಏನಾಗಿದೆ ಅಂತ ವೈದ್ಯರು ಕೂಡ ಗುರುತಿಸಕ್ಕಾಗಲಿಲ್ಲ. ಎಲ್ಲ ವಿಧಾನಗಳನ್ನ ಪ್ರಯತ್ನ ಮಾಡಿದ ನಂತರ ರಾಜ ಅವನ ಜನಗಳನ್ನ ದೂರದ ಪ್ರದೇಶದಿಂದ ರಾಣಿನ ಗುಣಪಡಿಸೋದಕ್ಕೆ ಯಾರನ್ನಾದ್ರೂ ಕರ್ಕೊಂಡು ಬರೋದಕ್ಕೆ ಕಳಿಸ್ದ. ಕೊನೆಗೆ ಒಬ್ಬ ಮುದುಕನನ್ನ ಕರ್ಕೊಂಡು ಬಂದ್ರು. ನಮಸ್ಕಾರ ರಾಜರೇ, ನಿಮ್ಮ ಹೆಂಡತಿ ಸಮಸ್ಯೆಯನ್ನ ಕೇಳಿ ನಾನು 7 ದೇಶಗಳನ್ನು ದಾಟಿ ಬಂದಿದ್ದೀನಿ. ಸ್ವಾಗತ ನೋಬಲ್ ಸರ್. ನೀವೊಂದ್ಸಲ ರಾಣಿಯವ್ರನ್ನ ನೋಡ್ತೀರಾ? ನಂಗೀಗಾಗಲೇ ಅದ್ರ ಬಗ್ಗೆ ಗೊತ್ತಿದೆ ರಾಜರೇ. ರಾಣಿಯವರು ಒಂದು ವಿರಳವಾದ ರೋಗದಿಂದ ಬಳಲ್ತಿದ್ದಾರೆ. ಅದನ್ನ ವಿಶೇಷವಾದ ಚಿಕಿತ್ಸೆಯಿಂದ ಗುಣಪಡಿಸಬಹುದು ಪ್ರಭುಗಳೇ. ಏನದು ಸರ್? ಈ ಕಾಡಿನಲ್ಲಿ ಕೆಂಪು ಪುಕ್ಕ ಇರುವ ಗಿಳಿಯೊಂದು 100 ವರ್ಷಗಳ ಹಳೆಯ ಆಲದ ಮರದಲ್ಲಿ ನೆಲೆಸಿರುತ್ತೆ. ಆ ಗಿಳಿಯ ಒಂದು ಕೆಂಪು ಪುಕ್ಕವನ್ನು ತಗೊಂಡು ಬಂದು ರಾಣಿಯ ದಿಂಬು ಕೆಳಗಡೆ 1 ವಾರದ ಮಟ್ಟಿಗೆ ಇಡಬೇಕು. ರಾಣಿಯವರು ಖಂಡಿತ ಗುಣವಾಗ್ತಾರೆ. ಕೆಂಪು ಪುಕ್ಕನ ಹೇಗೆ ತಗೊಂಡು ಬರೋದು? ಸರಿ ಸರ್, ನನ್ನ ಸೈನಿಕರನ್ನ ಕಳಿಸಿ ಅದನ್ನ ಹುಡುಕಿಸ್ತೀನಿ. ಮಹಾರಾಜ, ನಾವು ಆ ಹಕ್ಕಿನ ಹುಡುಕಿದ್ವಿ. ಆದ್ರೆ ನಾವು ಅದನ್ನ ಹಿಡ್ಕೊಳ್ಳೋದಕ್ಕೆ ಅಂತ ಹೋದಾಗ ಅದು ಹಾರು ಹೋಗುತ್ತೆ. ಇಡೀ ದಿನ ನಾವು ಅದನ್ನ ಪ್ರಯತ್ನ ಮಾಡಿದ್ವಿ. ಹಾಗಂತ ನಿಲ್ಸೋಕ್ಕಾಗಲ್ಲ, ಪ್ರಯತ್ನ ಮಾಡ್ತಾನೇ ಇರಿ. ಹೋಗಿ. ಪುಕ್ಕ ಸಿಗ್ತಾ ನಿಮಗೆ? ಕ್ಷಮಿಸ್ಬೇಕು ಮಹಾರಾಜ, ಆ ಹಕ್ಕಿ ಒಂದು ಕಡೆ ಕೂತ್ಕೊಳ್ಳೋದೇ ಇಲ್ಲ ಅನ್ನತ್ತೆ. ನಾವು ಅದನ್ನು ಹಿಡ್ಕೊಳ್ಳೋದಕ್ಕೆ ಹೋದಾಗ ಅದು ಹಾರು ಹೋಗುತ್ತೆ. ಯಾವ ಬಲೆಗಳು ಕೂಡ ಉಪಯೋಗಕ್ಕೆ ಬರ್ತಿಲ್ಲ. ಆ ವಯಸ್ಸಾದವ್ರ ಹತ್ರ ಏನಾದ್ರೂ ಉಪಾಯ ಸಿಗ್ಬಹುದು. ಆ ವಯಸ್ಸಾದವ್ರನ್ನ ಕರೀರಿ. ಇದು ಒಂದೇ ಮಾರ್ಗ ಇದೆ ಮಹಾಪ್ರಭುಗಳೇ, ಇದನ್ ಬಿಟ್ರೆ ಇಲ್ಲ. ಬಟ್ ನಿಮ್ಮ ಭಟ್ಟಿಗೆ ಗಿಡಿಯನ್ನ ಹಿಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನಾನು ಒಮ್ಮೆ ಪ್ರಯತ್ನಿಸಿ ನೋಡ್ತೀನಿ. ಈ ಬಾರಿ ನಾನವರೊಟ್ಟಿಗೆ ಹೋಗ್ತೀನಿ. ಹಾ, ಅಲ್ಲಿದೆ ನೋಡಿ. ಬನ್ನಿ, ಹೋಗಿ ಹಿಡ್ಕೊಳ್ಳೋಣ. ಬಾಯ್ಲಿ ಹಕ್ಕಿ, ನಿಮ್ಮ ಈಟಿಗಳನ್ನ ಬೀಸಿ. ನಿಲ್ಸಿ. ಇದಾ ರೀತಿಯ ಮುದ್ದಾದ ಗಿಳಿಯನ್ನ ಹಿಡಿಲಿಕ್ಕೆ? ಓ ಬುದ್ಧಿವಂತ ಗಿಳಿಯ, ನಿನಗೆ ನಾವು ನೋವು ಮಾಡೋದಿಲ್ಲ. ನೀನು ಬಹಳ ಮುದ್ದಾಗಿರೋದು ಅಲ್ಲದೆ ನಿನ್ನಲ್ಲಿ ಚಿಕಿತ್ಸಾ ಗುಣನೂ ಇದೆ. ಮತ್ತೆ ನಮ್ಮ ರಾಣಿ ತುಂಬ ಬಳಲ್ತಿದ್ದಾರೆ. ಹಾಗಾಗಿ ನಿನ್ನ ಒಂದು ಬುಕ್ಕವನ್ನು ದಾನ ಮಾಡಿ ನಮ್ಮ ರಾಣಿ ಜೀವನ ಉಳಿಸ್ತೀಯ. ನಿನ್ನ ಸಹಾಯನ ನಾವು ಎಂದಿಗೂ ಮರೆಯೋದಿಲ್ಲ. ದಯವಿಟ್ಟು ನಮಗೆ ಸಹಾಯ ಮಾಡು. ಧನ್ಯವಾದ ಹೋಗಿಳಿಯೇ, ಧನ್ಯವಾದ. ಇಲ್ಲಿದೆ ಪ್ರಭುವೆ ನಿಮ್ಮ ಪುಕ್ಕ. ಇದರ ಜೊತೆಗೆ ನಮಗೆ ಒಂದು ಪಾಠವೂ ಇದೆ. ಗೌರವ ಮತ್ತು ಪ್ರೀತಿಯಿಂದ ಎಲ್ಲವೂ ಸಾಧ್ಯ, ಅಹಿಂಸೆಯಿಂದ ಅಲ್ಲ. ನೀವು ಆ ಗಿಣಿನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿರೋದು ನೋಡಿ ನನಗೆ ಈ ಉತ್ತಮ ಕತೆ ನೆನಪಾಯ್ತು. ಅದು ಚೆನ್ನಾಗಿರ್ಲಿಲ್ವಾ? ಇದರ ಅರ್ಥ ತಾತ, ನಾವು ಪ್ರೀತಿಯಿಂದ ಗಿಳಿಯನ್ನ ಕರೆದ್ರೆ ಅದು ನಮ್ಮ ಹತ್ರಕ್ಕೆ ಬರುತ್ತೆ. ಯಾರಿಗ್ ಗೊತ್ತು, ಬರಬಹುದು. ಬನ್ನಿ ನಾವು ಪ್ರಯತ್ನ ಮಾಡೋಣ. ಹಾಯ್, ನಾನು ಶೈನಿ. ನೀವ್ ನನ್ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.